ನಮಸ್ಕಾರ ಸ್ನೇಹಿತರೆ, ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದೆ. ಒಂದೇ ಕೊಠಡಿಯ 15 ಮಂದಿ ಅಭ್ಯರ್ಥಿಗಳು ಪಾಸ್ ಆಗಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾದರೆ ಈ ಕೆಪಿಎಸ್ಸಿ ಪರೀಕ್ಷೆ ಹೇಗೆ ನಡೆಯುತ್ತೆ? ಕೆಎಎಸ್ ಅಧಿಕಾರಿ ಆಗುವುದು ಹೇಗೆ? ಎಷ್ಟು ಓದಿರಬೇಕು? ವಯಸ್ಸಿನ ಮಿತಿ ಏನು? ಪರೀಕ್ಷೆ ಹೇಗಿರುತ್ತೆ ಗೊತ್ತಾ? ಕೆಪಿಎಸ್ ಅಭ್ಯರ್ಥಿಗಳ ಕೋಪಕ್ಕೆ ಕಾರಣ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕೆಪಿಎಸ್ಸಿ ಕೆಲಸಗಳೇನು? ಕೆಪಿಎಸ್ಸಿ ಕರ್ನಾಟಕ ಲೋಕಸೇವಾ ಆಯೋಗ ಇದೊಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ರಾಜ್ಯದ ವಿವಿಧ ಇಲಾಖೆಗಳ ಎ, ಬಿ, ಸಿ ಮತ್ತು ಡಿ ಗ್ರೂಪ್ ಹುದ್ದೆಗಳಿಗೆ ಸಮರ್ಥ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡುವುದು ಇದರ ಪ್ರಮುಖ ಜವಾಬ್ದಾರಿ. ಅದಕ್ಕಾಗಿ ಕೆಎಎಸ್, ಎಫ್ಡಿಎ, ಎಸ್ಡಿಎ ಮತ್ತು ಗೆಜೆಟೆಡ್ ಪ್ರೊಬೇಷನರ್ಸ್ ಪರೀಕ್ಷೆಗಳನ್ನ ನಡೆಸಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುತ್ತೆ. ಜೊತೆಗೆ ಅಧಿಕಾರಿಗಳ ಬಡ್ತಿ, ವರ್ಗಾವಣೆ ಮತ್ತು ಶಿಸ್ತು ಕ್ರಮಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೂ ಸಲಹೆ ಕೊಡುತ್ತೆ. ಈಗಾಗಲೇ ಕೆಲಸ ಮಾಡ್ತಿರೋ ನೌಕರರ ಪ್ರಮೋಷನ್ಗೂ ಪರೀಕ್ಷೆಗಳನ್ನ ನಡೆಸುತ್ತೆ. ಕೆಪಿಎಸ್ಸಿ ಪರೀಕ್ಷೆಗೆ ವಿದ್ಯಾರ್ಹತೆ ಏನು? ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಅಂಗೀಕೃತವಾದ ಯೂನಿವರ್ಸಿಟಿಯಿಂದ ಯಾವುದೇ ಡಿಗ್ರಿ ಪಡ್ಕೊಂಡಿರಬೇಕು. ಇಂತಿಷ್ಟೇ ಮಾರ್ಕ್ಸ್ ಬಂದಿರಬೇಕು ಅಂತೇನೂ ಇಲ್ಲ, ಪಾಸ್ ಆಗಿರಬೇಕು ಅಷ್ಟೇ. ಕೆಪಿಎಸ್ಸಿ ಪರೀಕ್ಷೆ ವಯಸ್ಸಿನ ಮಿತಿ ಏನು? ಯಾವುದೇ ವರ್ಗದ ಅಭ್ಯರ್ಥಿಗಳು ಕೆಪಿಎಸ್ಸಿ ಪರೀಕ್ಷೆ ಬರೆಯಲು ಕನಿಷ್ಠ 21 ವರ್ಷ ಆಗಿರಬೇಕು. ಗರಿಷ್ಠ ವಯಸ್ಸಿನ ಅರ್ಹತೆಗಳು ಪ್ರತಿ ವರ್ಗಕ್ಕೂ ಬೇರೆ ಬೇರೆ ಇರುತ್ತೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 38 ವರ್ಷ, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 40 ವರ್ಷದವರೆಗೆ ಅವಕಾಶ ಇರುತ್ತೆ. ಅದೇ ವಿಕಲಚೇತನ ಅಥವಾ ವಿಧವೆ ಅಭ್ಯರ್ಥಿಗಳಾಗಿದ್ರೆ ಅಂತವರಿಗೆ 45 ವರ್ಷದವರೆಗೂ ಪರೀಕ್ಷೆ ಬರೆಯಲು ಅವಕಾಶ ಇರುತ್ತೆ. ಎಷ್ಟು ಬಾರಿ ಪರೀಕ್ಷೆ ಬರೆಯಬಹುದು? ಕೆಪಿಎಸ್ಸಿ ಪರೀಕ್ಷೆಯನ್ನ ಇಷ್ಟ ಬಂದಷ್ಟು ಸಲ ಬರೆಯೋ ಹಾಗಿಲ್ಲ. ಪ್ರತಿ ವರ್ಗಕ್ಕೆ ಇಂತಿಷ್ಟು ಸಲ ಅಂತ ಅವಕಾಶ ಇರುತ್ತೆ. ಅಷ್ಟು ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಆಮೇಲೆ ವಯಸ್ಸು ಇದ್ರೂ ಪರೀಕ್ಷೆ ಬರೆಯೋಕೆ ಆಗೋದಿಲ್ಲ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 5 ಬಾರಿ ಕೆಪಿಎಸ್ಸಿ ಪರೀಕ್ಷೆಯನ್ನ ಎದುರಿಸಬಹುದು. ಅದೇ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 7 ಬಾರಿ ಅವಕಾಶ ಇರುತ್ತೆ. ಆದರೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು ತಮ್ಮ ವಯಸ್ಸಿನ ಮಿತಿ ಮೀರೋವರೆಗೂ ಎಷ್ಟು ಸಲ ಬೇಕಿದ್ರೂ ಪರೀಕ್ಷೆ ಬರೆಯಬಹುದು. ಪರೀಕ್ಷೆಯ ಶುಲ್ಕ ಎಷ್ಟಿರುತ್ತೆ? ಯುಪಿಎಸ್ಸಿ ರೀತಿ ಕೆಪಿಎಸ್ಸಿ ಪ್ರತಿ ವರ್ಷ ನಾಗರಿಕ ಸೇವಾ ಪರೀಕ್ಷೆಗಳನ್ನ ನಡೆಸೋದಿಲ್ಲ. ಸರ್ಕಾರದ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳು ಖಾಲಿ ಇದ್ದಾಗ ಮಾತ್ರ ನೋಟಿಫಿಕೇಶನ್ ಬಿಡುಗಡೆ ಮಾಡುತ್ತೆ, ಅರ್ಜಿಯನ್ನ ಆಹ್ವಾನಿಸುತ್ತೆ. ಎಲ್ಲಾ ಅರ್ಹತೆ ಇರುವ ಅಭ್ಯರ್ಥಿಗಳು ಪರೀಕ್ಷಾ ಶುಲ್ಕವನ್ನ ಕಟ್ಟಿ ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯವಾಗಿ ಪರೀಕ್ಷೆಗೆ 35 ರೂಪಾಯಿ ಪ್ರೊಸೆಸ್ ಫೀಸ್ ಇರುತ್ತೆ. ಉಳಿದಂತೆ ಪರೀಕ್ಷಾ ಶುಲ್ಕ ವರ್ಗಗಳ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ. ಜನರಲ್ ಕೆಟಗರಿಗೆ 600 ರೂಪಾಯಿ ಪರೀಕ್ಷಾ ಶುಲ್ಕ ಇರುತ್ತೆ. ಉಳಿದಂತೆ 2A, 2B, 3A, 3B ಯವರು 300 ರೂಪಾಯಿ ಎಕ್ಸಾಮ್ ಫೀಸ್ ಕಟ್ಟಬೇಕು. ಮಾಜಿ ಸೈನಿಕರಿಗೆ ಜಸ್ಟ್ 50 ರೂಪಾಯಿ ಎಕ್ಸಾಮ್ ಫೀಸ್ ಇದ್ರೆ ಎಸ್ಸಿ ಎಸ್ಟಿ ವರ್ಗಕ್ಕೆ ಯಾವುದೇ ಪರೀಕ್ಷೆ ಫೀಸ್ ಇರೋದಿಲ್ಲ. ಪ್ರಿಲಿಮ್ಸ್ ಪರೀಕ್ಷೆ ಹೇಗಿರುತ್ತೆ? ಕೆಪಿಎಸ್ಸಿ 3 ಹಂತಗಳಲ್ಲಿ ಪರೀಕ್ಷೆಗಳನ್ನ ನಡೆಸುತ್ತೆ. ಮೊದಲ ಹಂತದಲ್ಲಿ ಪ್ರಿಲಿಮ್ಸ್, ನಂತರ ಮೇನ್ ಎಕ್ಸಾಮ್ ಮತ್ತು ಕೊನೆಯಲ್ಲಿ ಇಂಟರ್ವ್ಯೂ ಇರುತ್ತೆ. ಮೊದಲ ಹಂತವಾದ ಪ್ರಿಲಿಮ್ಸ್ ನಲ್ಲಿ 2 ಎಕ್ಸಾಮ್ ಇರುತ್ತೆ. ಒಂದೇ ದಿನ ಬೆಳಗ್ಗೆ ಮತ್ತು ಮಧ್ಯಾಹ್ನ ಈ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ. ಪ್ರತಿ ಪೇಪರ್ 200 ಅಂಕಗಳನ್ನ ಒಳಗೊಂಡಿರುತ್ತೆ. ಪ್ರಶ್ನೆ ಪತ್ರಿಕೆ 1ರಲ್ಲಿ ಜನರಲ್ ಸ್ಟಡೀಸ್ ಮತ್ತು ಹ್ಯುಮ್ಯಾನಿಟೀಸ್ ವಿಷಯಗಳು ಇರುತ್ತೆ. ಪ್ರಶ್ನೆ ಪತ್ರಿಕೆ 2ರಲ್ಲಿ ಜನರಲ್ ಸ್ಟಡೀಸ್, ಸೈನ್ಸ್, ಟೆಕ್ನಾಲಜಿ ಮತ್ತು ಪರಿಸರ ವಿಜ್ಞಾನದ ಬಗ್ಗೆ ಪ್ರಶ್ನೆಗಳು ಇರುತ್ತೆ. ಮೇನ್ ಎಕ್ಸಾಮ್ ಹೇಗಿರುತ್ತೆ? ಪ್ರಿಲಿಮ್ಸ್ ನಲ್ಲಿ ಪಾಸ್ ಆದ ಅಭ್ಯರ್ಥಿಗಳು 2ನೇ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಅದೇ ಮೇನ್ ಎಕ್ಸಾಮ್ ಹಂತ. ಕೆಎಎಸ್ ಮೇನ್ಸ್ ಪರೀಕ್ಷೆಯಲ್ಲಿ ಮೊದಲು 9 ಪ್ರಶ್ನೆ ಪತ್ರಿಕೆಗಳು ಇದ್ವು. ಆದ್ರೀಗ ಐಚ್ಛಿಕ ವಿಷಯಗಳ 2 ಪೇಪರ್ಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಹೀಗಾಗಿ ಸದ್ಯ ಮುಖ್ಯ ಪರೀಕ್ಷೆಯಲ್ಲಿ 7 ಪೇಪರ್ಗಳು ಬರುತ್ತವೆ. ಕನ್ನಡ ಮತ್ತು ಇಂಗ್ಲಿಷ್ ನ ಅರ್ಹತಾ ಪತ್ರಿಕೆಗಳಿದ್ದು 150 ಅಂಕಗಳಿಗೆ ಇರುತ್ತೆ. ಇವುಗಳಲ್ಲಿ ಕಡಿಮೆ ಅಂದ್ರೂ 35% ತೆಗೆಯುವುದು ಕಡ್ಡಾಯ. ಇದಾದ್ಮೇಲೆ ಬರುವ 5 ಪೇಪರ್ಗಳಿಗೆ ತಲಾ 250 ಅಂಕಗಳು ಇರುತ್ತೆ. ಪ್ರಬಂಧದ ಜೊತೆಗೆ ಜನರಲ್ ಸ್ಟಡೀಸ್ ನ 4 ಪ್ರಶ್ನೆ ಪತ್ರಿಕೆಗಳು ಇರುತ್ತವೆ. ಇದು ಕೆಎಎಸ್ ಮೇನ್ಸ್ ನ ಪ್ರಶ್ನೆ ಪತ್ರಿಕೆಗಳು. ಆದ್ರೆ ಎಫ್ಡಿಎ ಮೇನ್ಸ್ ನಲ್ಲಿ 3 ಪ್ರಶ್ನೆ ಪತ್ರಿಕೆಗಳಿದ್ರೆ ಎಸ್ಡಿಎ ಪಿಡಿಒ ಮೇನ್ಸ್ ನಲ್ಲಿ 2 ಪೇಪರ್ ಇರುತ್ತೆ ಅಷ್ಟೇ. ಇಂಟರ್ವ್ಯೂ ನಲ್ಲಿ ಏನೆಲ್ಲ ಇರುತ್ತೆ? ಮೇನ್ಸ್ ಎಕ್ಸಾಮ್ ನಲ್ಲೂ ಸೆಲೆಕ್ಟ್ ಆದ ಅಭ್ಯರ್ಥಿಗಳನ್ನ 3ನೇ ಹಂತವಾದ ಇಂಟರ್ವ್ಯೂಗೆ ಆಹ್ವಾನಿಸಲಾಗುತ್ತೆ. ಇಲ್ಲಿ ಅಭ್ಯರ್ಥಿಯ ವ್ಯಕ್ತಿತ್ವ, ಮಾತನಾಡುವ ಶೈಲಿ, ಸಂವಹನ ಕೌಶಲ್ಯ, ಶಿಸ್ತು, ನೈತಿಕ ಮೌಲ್ಯ, ನಡೆ ನುಡಿ ಮುಂತಾದವುಗಳನ್ನ ಅಳೆಯಲಾಗುತ್ತೆ.
ಕೆಎಎಸ್ ಅಭ್ಯರ್ಥಿಗಳಿಗೆ ಸಂದರ್ಶನ ಹಂತದಲ್ಲಿ 200 ಅಂಕಗಳಿರುತ್ತೆ. ಮೇನ್ಸ್ ಮತ್ತು ಇಂಟರ್ವ್ಯೂನಲ್ಲಿ ಪಡೆದ ಅಂಕಗಳ ಜೊತೆಗೆ ಮೀಸಲಾತಿ ಆಧಾರದಲ್ಲಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗುತ್ತೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮ. ಇಷ್ಟೆಲ್ಲ ಪ್ರಕ್ರಿಯೆ ಮೂಲಕ ಕೆಪಿಎಸ್ಸಿ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಆದರೆ ಇಲ್ಲೂ ಅಕ್ರಮ ನಡೆದು ಬಿಟ್ರೆ ಎಲ್ಲವೂ ವ್ಯರ್ಥವಾಗುತ್ತೆ. ಈಗ ಆಗ್ತಿರೋದು ಅದೇ. ಇದೇ ಮಾರ್ಚ್ 2ರಂದು ಕೆಪಿಎಸ್ಸಿ ಮೇನ್ಸ್ ರಿಸಲ್ಟ್ ಹೊರಬಂದಿತ್ತು. ಆದರೆ ಇಲ್ಲಿ ಒಂದೇ ಕೋಣೆಯಲ್ಲಿ ಪರೀಕ್ಷೆ ಬರೆದ 15 ಮಂದಿ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಅದು ಅಲ್ಲದೆ ಇವರಲ್ಲಿ ಒಂದೇ ಕುಟುಂಬದ 3 ಸದಸ್ಯರೂ ಇದ್ದಾರೆ. ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಅಭ್ಯರ್ಥಿಗಳು ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಧಾನಿ ಮೋದಿಗೆ ಟ್ಯಾಗ್ ಮಾಡಿ ನ್ಯಾಯ ಕೊಡಿಸುವಂತೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ ಸರ್ಕಾರ ವರದಿ ಕೇಳಿದ್ದು ಕೆಪಿಎಸ್ಸಿ ಅಧಿಕಾರಿಗಳು ಮಾತ್ರ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಸ್ಪಷ್ಟನೆ ಕೊಡ್ತಿದ್ದಾರೆ. ಸ್ನೇಹಿತರೆ, ಇದು ಕೆಪಿಎಸ್ಸಿ ಪರೀಕ್ಷೆಗಳ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ನೀವು ಕೂಡ ಕೆಪಿಎಸ್ಸಿ ಪರೀಕ್ಷೆ ಬರೆಯೋ ಪ್ಲಾನ್ ಹೊಂದಿದ್ದೀರಾ? ಕೆಎಎಸ್ ಅಧಿಕಾರಿ ಆಗುವ ಕನಸು ಯಾರಿಗೆಲ್ಲ ಇದೆ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.